ಸಪ್ತ ಮಾತೃಕೆಯರ ಚಂಡಿಕೆಯ ಅವತಾರದ ವಿಚಾರವಾಗಿ, ಜೊತೆಗೆ ತಾಯಿ ರಕ್ತಬೀಜಾಂತಕಿಯಾಗುವಂತಹ ವೈಭವ 8ನೇ ಅಧ್ಯಾಯ. ಚಂಡಮುಂಡರ ವಧೆಯಾದ ವಿಚಾರವನ್ನು ಶುಂಭರಿಗೆ ಕೇಳಿ ತುಂಬ ಸಿಟ್ಟು ಬಂದ್ಬಿಡುತ್ತೆ. ಶುಂಭನಿಗೆ ತುಂಬ ಸಿಟ್ಟು ಬಂದವನೇನು ಮಾಡ್ತಾನೆ, ಎಲ್ಲ ಆಜ್ಞಾಪಯಾಮಾಸದವು ಎಲ್ಲ ರೀತಿಯ ಅವನ ಎಷ್ಟು ಜನ ರಾಕ್ಷಸರಿರ್ತಾರೋ, ಕಾಲಕ, ದೌರದ, ಮೌರ್ಯ, ಕಾಲಿಕೇಯಾಸ್ತಥಾಸುರಾ ಯುದ್ಧಾಯ ಸಜ್ಜಾನಿರ್ಯಾಂತು ಆಜ್ಞೆಯ ತ್ವರಿತಾ ಮಮ. ಇಡೀ ರಾಕ್ಷಸ ಸೇನೆ ಪೂರ್ತಿ ಯುದ್ಧಕ್ಕೆ ಅಂತ ಹೊರಡ್ತು. ತಾಯಿ ಸಿಂಹಾರೂಢಿನಿಯಾಗಿ ಕೂತಿದ್ದಾಳೆ. ಇಡೀ ಚತುರಂಗ ಸಮೇತ ದೊಡ್ಡದು ಆ ರಾಕ್ಷಸರ ದಂಡನ್ನು ನೋಡಿ ಕೇವಲ ಒಂದು ಬಿಲ್ಲನ್ನು ತೆಗೆದು ಒಂದು ಶಬ್ದ ಮಾಡ್ತಾಳೆ ತಾಯಿ, ಧನುಷ್ಟಂಕಾರ. ದೈತ್ಯ ಸೈನ್ಯಶ್ಚತುರ್ದಿಶಂ, 4 ದಿಕ್ಕಿಗೆ ಚಲ್ಲಾಪಿಲ್ಲಿ ಆಗೋಗ್ಬಿಡುತ್ತೆ ಆ ದುರುಳರ ಸೈನ್ಯ. ಆಗ ಬ್ರಹ್ಮೇಶ ಗುಹ ವಿಷ್ಣೂನಾಂ ತಥೇಂದ್ರಸ್ಯ ಚ ಶಕ್ತಯಃ ಶರೀರೇಭ್ಯೋ ವಿನಿಷ್ಕ್ರಮ್ಯ ತದ್ರೋಪೈಶ್ಚಂಡಿಕಾಯಯುಃ. ಬ್ರಹ್ಮಾದಿ, ಬ್ರಹ್ಮ, ಈಶ್ವರ, ಬ್ರಹ್ಮೇಶ, ಗುಹ ಸುಬ್ರಹ್ಮಣ್ಯ, ವಿಷ್ಣು, ಬ್ರಹ್ಮೇಶ ಗುಹ ವಿಷ್ಣೂನಾಂ ತಥೇಂದ್ರಸ್ಯ ಶಕ್ತಿಯ ಇಂದ್ರಶಕ್ತಿ. ಅದು ಹಂಸಯುಕ್ತ ವಿಮಾನಾಗ್ರೆ ಸಾಕ್ಷಸೂತ್ರಕಮಂಡಲು ಆಯಾತ ಬ್ರಹ್ಮಣ ಶಕ್ತಿರ್ಬ್ರಹ್ಮಾಣೀತ್ಯಭಿಧೀಯತೆ. ಬ್ರಾಹ್ಮಿಯು ಹಂಸಾರೂಢಿನಿಯಾಗಿ, ಕಮಂಡಲು ಧಾರಿಣಿಯಾಗಿ, ಬ್ರಾಹ್ಮಿ ಹಂಸ ಸಮಾರೂಢ ಸರ್ವಾಭರಣ ಭೂಷಿತ ಬಂದಾಯಿತು. ಬ್ರಾಹ್ಮ್ಯ ಅವತಾರ. ಅದೇ ರೀತಿಯಾಗಿ ಬ್ರಾಹ್ಮಿ ಮಾಹೇಶ್ವರಿ ವೃಷಾರೂಢ, ವೃಷಭಾರೂಢಳಾಗಿ ತ್ರಿಶೂಲ ವರಧಾರಿಣಿ, ತ್ರಿಶೂಲವನ್ನು ಹಿಡಿದುಕೊಂಡು ಮಾಹೇಶ್ವರಿಯ ಆವಿರ್ಭಾವ ಆಗ್ತದೆ. ಕೌಮಾರಿ ಶಕ್ತಿಹಸ್ತಾಚ, ಶಕ್ತ್ಯಾಯುಧವನ್ನು ಹಿಡಿದುಕೊಂಡು ಮಯೂರ ವರವಾಹನ, ಮಯೂರವಾಹಿನಿಯಾಗಿ ಕೌಮಾರಿಯು. ವೈಷ್ಣವಿ ಗರುಡಾಸನ, ಗರುಡಾರೂಢಿನಿಯಾಗಿ ವೈಷ್ಣವಿ ಆವಿರ್ಭಾವವಾಗ್ತದೆ. ನೃಸಿಂಹಿ, ಅವಳ ಸದೃಶಂ ವಪು, ಯಾವ ರೀತಿಯಾಗಿ ನೃಸಿಂಹನ ಸ್ವರೂಪ ಇದೆಯೋ ಅದೇ ರೀತಿಯಾಗಿ ನಾರಸಿಂಹಿಯ ಅವತಾರ ಆಗ್ತದೆ. ತತಶ್ಚ ಇಂದ್ರಾಣಿಯು ಆನೆಯನ್ನು, ಐರಾವತ ಅನ್ನುವಂಥ ಆನೆಯ ವಾಹನವಾಗಿ ಇಂದ್ರಾಣಿಯ, ಹಾಗೆ ಆ ಸಪ್ತಮಾತೃಕೆಯರೆಲ್ಲ ಬಂದು ನಿಂತಾಗಿದೆ. ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡಾದಿಗಳು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.